ಒಂದು ಕ್ಷಣ ಯೋಚನೆ ಮಾಡಿ. ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ, ಗಾಢವಾದ ನಿದ್ರೆಯಲ್ಲಿದ್ದೀರಾ. ದಿಢೀರಂತ ನಿಮ್ಮ ಮನೆಯ ಬಾಗಿಲು ಯಾರೋ ತಟ್ಟಿದ ಸದ್ದು ಕೇಳಿಸುತ್ತೆ. ನೀವು ಬೆಚ್ಚಿ ಬಿದ್ದು ಹೇಳ್ತೀರಾ. ಬಾಗಿಲು ಹತ್ತಿರ ಹೋಗ್ತೀರಾ. ಆಚೆ ಕಡೆಯಿಂದ ನಿಮ್ಮ ತಾಯಿ ಅಥವಾ ನಿಮ್ಮ ಹೆಂಡತಿಯ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ನಾನೇ ಕಣೋ, ಬಾಗಿಲು ತೆಗಿ ಅಂತ. ಆದರೆ ನಿಮ್ಮ ತಾಯಿ ಅಥವಾ ಹೆಂಡತಿ ಆಗಲೇ ನಿಮ್ಮ ಪಕ್ಕದ ರೂಮಲ್ಲಿ ಮಲಗಿದ್ದಾರೆ. ಹಾಗಾದ್ರೆ ಆ ಕತ್ತಲಲ್ಲಿ ನಿಂತು ಬಾಗಿಲು ತಟ್ಟುತ್ತಿರೋದು ಯಾರು? ಆ ಧ್ವನಿ ಯಾರದ್ದು? ಬಾಗಿಲು ತೆಗೆದರೆ ಏನಾಗುತ್ತೆ? ಯಾಕೆ 90ರ ದಶಕದಲ್ಲಿ ಇಡೀ ಬೆಂಗಳೂರು ಒಂದು ಸದ್ದಿಗೆ, ಈ ಒಂದು ವದಂತಿಗೆ ನಡುಗಿ ಹೋಗಿತ್ತು? ಮನೆ ಬಾಗಿಲಿನ ಮೇಲೆ ಕೇವಲ 2 ಪದಗಳನ್ನು ಬರೆದು ಜನ ತಮ್ಮ ಜೀವ ಉಳಿಸಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ಕಾಲ 1990ರ ದಶಕ. ಬೆಂಗಳೂರು ಇಂದಿನ ಹಾಗೆ ಗದ್ದಲದ IT ಸಿಟಿಯಾಗಿರಲಿಲ್ಲ. ರಾತ್ರಿ 8 ಅಥವಾ 9 ಗಂಟೆ ಆದರೆ ಸಾಕು, ಇಡೀ ಊರು ಸ್ತಬ್ಧ, ಸೈಲೆಂಟ್. ಬೀದಿ ದೀಪಗಳು ಅಲ್ಲೊಂದು ಇಲ್ಲೊಂದು ಮಿನುಗುತ್ತಿರುತ್ತಿದ್ದವು. ಇಂಟರ್ನೆಟ್, ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ ಯಾವುದು ಇರದ ಆ ಕಾಲದಲ್ಲಿ ಒಂದು ಭಯಾನಕ ವದಂತಿ ಕಾಡ್ಗಿಚ್ಚಿನ ತರಹ ಹಬ್ಬೋಕೆ ಶುರುವಾಗುತ್ತೆ. ರಾತ್ರಿ ಹೊತ್ತು ಒಬ್ಬ ಮಹಿಳೆ ಬರ್ತಾಳಂತೆ, ಮನೆ ಬಾಗಿಲು ತಟ್ತಾಳಂತೆ, ನಮಗೆ ತುಂಬಾ ಪರಿಚಯ ಇರೋರ ಧ್ವನಿಯಲ್ಲೇ ಕರೆಯುತ್ತಾಳಂತೆ ಅನ್ನೋ ಮಾತು ಗಲ್ಲಿ ಗಲ್ಲಿಗಳಲ್ಲೂ ಹಳ್ಳಿಗಳಲ್ಲೂ ಕೇಳೋಕೆ ಶುರುವಾಯಿತು. ಆರಂಭದಲ್ಲಿ ಇದನ್ನ ಯಾರೂ ನಂಬಲಿಲ್ಲ. ಆದರೆ ದಿನ ಕಳೆದಂತೆ ಇದು ಬರೀ ವದಂತಿಯಾಗಿ ಉಳಿಯಲಿಲ್ಲ, ಬದಲಾಗಿ ಒಂದು ಭೀಕರ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು. ಆ ಭಯ ಎಷ್ಟಿತ್ತಂದ್ರೆ ಬೆಂಗಳೂರು ಮಾತ್ರವಲ್ಲ, ತುಮಕೂರು, ಮೈಸೂರು, ಕೋಲಾರದವರೆಗೂ ಜನ ರಾತ್ರಿ ನಿದ್ದೆ ಮಾಡೋದನ್ನೇ ಬಿಟ್ಟಿದ್ರು. ಸೂರ್ಯ ಮುಳುಗಿದ ಮೇಲೆ ಮನೆ ಗಂಡಸರಿಗೆ ಹೊರಗಡೆ ಹೋಗಬೇಡಿ ಅಂತ ಕಟ್ಟುನಿಟ್ಟಾಗಿ ತಾಕೀತು ಮಾಡಲಾಗಿತ್ತು. ಅಷ್ಟಕ್ಕೂ ಆ ಕತ್ಲಲ್ಲಿ ಅಡಗಿದ್ದ ಆ ಅಜ್ಞಾತ ಶಕ್ತಿ ಏನಾಗಿತ್ತು? ಕೇವಲ ವದಂತಿನ ಅಥವಾ ಕಣ್ಣಿಗೆ ಕಾಣದ ಯಾವುದೋ ದುಷ್ಟ ಶಕ್ತಿ ಮನುಷ್ಯರ ಜೊತೆ ಆಟ ಆಡ್ತಿತ್ತ? ಘಟನೆ ಶುರುವಾಗಿದ್ದು ಬೆಂಗಳೂರಿನ ಹೊರವಲಯದ ಒಂದು ಸಣ್ಣ ಏರಿಯಾದಲ್ಲಿ. ಒಬ್ಬ ವ್ಯಕ್ತಿ ರಾತ್ರಿ ಮಲಗಿರ್ತಾನೆ. ಮನೆ ಹೊರಗಡೆಯಿಂದ ಯಾರೋ ನಡೆದುಕೊಂಡು ಬಂದ ಸದ್ದು, ಗೆಜ್ಜೆ ಸದ್ದು, ಬಾಗಿಲು ತಟ್ಟಿದ ಸದ್ದು ಕೇಳುತ್ತೆ. ಆ ವ್ಯಕ್ತಿ ಎದ್ದು ಯಾರು ಅಂತ ಕೇಳ್ತಾನೆ. ಆಚೆಯಿಂದ ಅವನ ತಾಯಿಯ ಧ್ವನಿ, ನಾನಪ್ಪ, ಚಳಿ ಆಗ್ತಿದೆ, ಬಾಗಿಲು ತೆಗಿ ಅಂತ. ನಿದ್ದೆ ಮಂಪರಿನಲ್ಲಿ ತನ್ನ ತಾಯಿಯೇ ಬಂದಿದ್ದಾಳೆ ಅಂತ ನಂಬಿ ಅವನು ಬಾಗಿಲು ತೆರೀತಾನೆ. ಆದರೆ ಮರುದಿನ ಬೆಳಿಗ್ಗೆ ಅವನು ಹೆಣವಾಗಿ ಪತ್ತೆ ಆಗ್ತಾನೆ. ಆ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡುಕ ಹುಟ್ಟಿಸುತ್ತೆ. ಯಾಕಂದ್ರೆ ಆ ದಿನ ರಾತ್ರಿ ಅವನ ತಾಯಿ ಅವನ ಮನೆಯಲ್ಲೇ ಇರಲಿಲ್ಲ, ಬೇರೆ ಊರಿಗೆ ಹೋಗಿದ್ರು. ಹಾಗಾದ್ರೆ ಬಾಗಿಲು ತಟ್ಟಿದ್ದು ಯಾರು? ಆ ಧ್ವನಿ ಯಾರದ್ದು? ಆ ನಂತರ ಶುರುವಾಗಿದ್ದೇ ಸರಣಿ ಸಾವುಗಳು. ಎಲ್ಲಿ ನೋಡಿದರೂ ಅದೇ ಕತೆ. ರಾತ್ರಿ ಯಾರೋ ಬರ್ತಾರೆ, ಬಾಗಿಲು ತಟ್ತಾರೆ, ಅಚ್ಚುಮೆಚ್ಚಿನವರ ಧ್ವನಿಯಲ್ಲಿ ಕರೆಯುತ್ತಾರೆ. ಬಾಗಿಲು ತೆಗೆದರೆ ಸಾಕು, ಮರುದಿನ ರಕ್ತ ಕಾರಿಕೊಂಡು ಸತ್ತಿರ್ತಾರೆ. ಯಾರು ಆ ಮಹಿಳೆ? ಅವಳಿಗೆ ಏನು ಬೇಕಿತ್ತು? ಜನರ ಮಧ್ಯೆ ನೂರಾರು ಕಥೆಗಳು ಹುಟ್ಟಿಕೊಳ್ಳುತ್ತವೆ. ಕೆಲವರು ಹೇಳ್ತಿದ್ರು ಅವಳೊಬ್ಬಳು ವಾಮಾಚಾರಿ, ತನ್ನ ಸೌಂದರ್ಯವನ್ನ ಯೌವನವನ್ನ ಉಳಿಸಿಕೊಳ್ಳಲು ಗಂಡಸರ ರಕ್ತ ಕುಡಿತಾಳೆ ಅಂತ. ಇನ್ನು ಕೆಲವರು ಅಂದ್ರು ಮದುವೆ ದಿನವೇ ಮೋಸ ಹೋಗಿ ಕೊಲೆಯಾದ ಹೆಣ್ಣಿನ ಪ್ರೇತಾತ್ಮ ಸೇಡು ತೀರಿಸಿಕೊಳ್ಳೋಕೆ ಕೇವಲ ಗಂಡಸರನ್ನೇ ಟಾರ್ಗೆಟ್ ಮಾಡ್ತಿದೆ ಅಂತ. ಯಾರು ಏನೇ ಹೇಳಿದ್ರು ಸಾವುಗಳು ಮಾತ್ರ ನಿಲ್ಲಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಇರಲಿಲ್ಲ, ಸಾಕ್ಷ್ಯಗಳಿರಲಿಲ್ಲ. ಆದರೆ ಭಯ 100% ರಿಯಲ್ ಆಗಿತ್ತು. ಈ ಮಹಾಮಾರಿ ಭಯದಿಂದ ಪಾರಾಗಲು ಜನ ಹುಡುಕಿದ ಆ ಒಂದು ಸೀಕ್ರೆಟ್ ಅಸ್ತ್ರ ಏನಾಗಿತ್ತು ಗೊತ್ತಾ? ಅದೇ ನಾಳೆ ಬಾ. ಹೌದು, ಯಾರೋ ಒಬ್ಬರು ಒಂದು ಐಡಿಯಾ ಕೊಡ್ತಾರೆ. ಮನೆ ಬಾಗಿಲಿನ ಮೇಲೆ ನಾಳೆ ಬಾ ಅಂತ ಬರೆದರೆ ಆ ಶಕ್ತಿಯ ಅಕ್ಷರಗಳನ್ನ ಓದುತ್ತೆ. ಸರಿ, ಇವತ್ತು ಬೇಡ, ನಾಳೆ ಬರೋಣ ಅಂತ ವಾಪಸ್ ಹೋಗುತ್ತೆ ಅನ್ನೋ ನಂಬಿಕೆ. ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಇಡೀ ಬೆಂಗಳೂರಿನ ಹಳ್ಳಿಗಳ ಲಕ್ಷಾಂತರ ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಅಂತ ಬರೆಯಲಾಯಿತು. ಇದೊಂದು ರೀತಿಯಲ್ಲಿ ಕಣ್ಣಿಗೆ ಕಾಣದ ಸಾವಿನ ಜೊತೆ ಜನ ಮಾಡಿಕೊಂಡ ಒಪ್ಪಂದವಾಗಿತ್ತು. ಬಟ್ ಇಲ್ಲಿ ಟ್ವಿಸ್ಟ್ ಇದೆ. ಒಂದು ಕ್ಷಣ ಗಮನವಿಟ್ಟು ಕೇಳಿ. ಪೊಲೀಸರು, ಪತ್ರಕರ್ತರು ಮತ್ತು ಮನಸ್ಶಾಸ್ತ್ರಜ್ಞರು ಈ ಇಡೀ ಘಟನೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಾಗ ಬಯಲಾದ ಸತ್ಯ ಬೇರೆಯಾಗಿತ್ತು. ಆ ಸರಣಿ ಸಾವುಗಳು, ಬಾಗಿಲು ತಟ್ಟಿದ ಶಬ್ದಗಳು, ಇದೆಲ್ಲ ನಿಜವಾಗ್ಲೂ ನಡೆದಿದ್ದಾವ? ಉತ್ತರ ಇಲ್ಲ. ಇದು
ಪ್ಯೂರ್ಲಿ ಮಾಸ್ ಹೈಸ್ಟೇರಿಯಾ ಅಂದ್ರೆ ಸಾಮೂಹಿಕ ಭ್ರಮೆ. ಇದು ಥಿಯರಿ ಅಲ್ಲ, ವಿಜ್ಞಾನಿಗಳು ಪ್ರೂವ್ ಮಾಡಿರುವ ಸತ್ಯ. ಮಾಸ್ ಹೈಸ್ಟೇರಿಯಾ ಅಂದ್ರೆ ಒಂದು ಗುಂಪಿನ ಜನ ಅಥವಾ ಇಡೀ ಸಮಾಜ ಒಂದು ಸುಳ್ಳನ್ನ, ಒಂದು ಭಯವನ್ನ ಇಷ್ಟು ಆಳವಾಗಿ ನಂಬುತ್ತಾರೆ ಅಂದ್ರೆ ಆ ಸುಳ್ಳು ಅವರಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ನಿಜ ಅಂತಾನೆ ಫೀಲ್ ಆಗುತ್ತೆ. ಬಾಗಿಲು ತಟ್ಟಿದ ಹಾಗೆ ಭ್ರಮೆ ಆಗುತ್ತೆ. ತಮಗೆ ಬೇಕಾದವರ ಧ್ವನಿ ಕೇಳಿಸಿದ ಹಾಗೆ ಮೆದುಳು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. 90ರ ದಶಕದ ಆ ಸಮಯದಲ್ಲಿ ಜನರಲ್ಲಿ ಇದ್ದ ಆತಂಕ ಮತ್ತು ಬಾಯಿಂದ ಬಾಯಿಗೆ ಹಬ್ಬಿದ ಗಾಳಿ ಸುದ್ದಿಗಳು ಮನುಷ್ಯನ ಮೆದುಳಿನ ಜೊತೆ ಆಡಿದ ಅತ್ಯಂತ ದೊಡ್ಡ ಮತ್ತು ಅಪಾಯಕಾರಿ ಗೇಮ್ ಇದು. ಹಾಗಾದ್ರೆ ಆ ಮಹಿಳೆ ಇರಲೇ ಇಲ್ಲ. ಆ ಸಾವುಗಳು ಸುಳ್ಳ. ದಾಖಲೆಗಳ ಪ್ರಕಾರ ನಾಳೆ ಬಾ ವದಂತಿಯಿಂದ ಯಾರೂ ಸತ್ತಿಲ್ಲ. ಆದರೆ ಆ ಭಯ, ರಾತ್ರಿಡೀ ಬಾಗಿಲು ತಟ್ಟಿದಾಗ ಆಗ್ತಿದ್ದ ನಡುಕ, ಇದು 100ಕ್ಕೆ 100ರಷ್ಟು ಸತ್ಯ. ಇವತ್ತಿಗೂ ಹಳೆಯ ಬೆಂಗಳೂರಿನ ಕೆಲವೊಂದು ಹಳೆ ಮನೆಗಳ ಬಾಗಿಲ ಮೇಲೆ ನೀವು ಆ ಮಸುಕಾದ ಅಕ್ಷರಗಳನ್ನ ನೋಡಬಹುದು. ಮನುಷ್ಯನಿಗೆ ಕತ್ತಲು ಅಂದ್ರೆ ಭಯ. ಅದಕ್ಕಿಂತ ದೊಡ್ಡ ಭಯ ಅಂದ್ರೆ ತನಗೆ ಅರ್ಥವಾಗದ, ಕಣ್ಣಿಗೆ ಕಾಣದ ವಿಷಯಗಳ ಬಗ್ಗೆ. ಇವತ್ತು ನಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, CCTV ಇದೆ, ಮನೆ ತುಂಬ ಲೈಟ್ಸ್ ಇದೆ. ಆದರೆ ಇವತ್ತಿಗೂ ಮಧ್ಯರಾತ್ರಿ 2 ಗಂಟೆಗೆ ನಿಮ್ಮ ಮನೆ ಬಾಗಿಲು ದಿಢೀರಂತ ಯಾರೋ ತಟ್ಟಿದ್ರೆ ನೀವು ಧೈರ್ಯವಾಗಿ ಯಾವುದೇ ಯೋಚನೆ ಇಲ್ಲದೆ ಬಾಗಿಲು ತೆಗೆಯೋಕೆ ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಮನಸ್ಸೇ ನಮಗೆ ಅತಿ ದೊಡ್ಡ ಶತ್ರು ಅಲ್ವಾ? ಈ ನೈಜ ಘಟನೆ ಬಗ್ಗೆ ನಿಮಗೇನೆನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಮತ್ತಷ್ಟು ನೈಜ, ಡಾರ್ಕ್ ಮತ್ತು ಮಿಸ್ಟರಿ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.